ನೋಡಿ, ಒಂದು ಕಡೆ ಈಗಾಗಲೇ ಲಿಂಗಾಯತ ಬಣದಿಂದ ಎಂಬಿ ಪಾಟೀಲ್, ಒಕ್ಕಲಿಗರಿಂದ ಡಿಕೆ ಶಿವಕುಮಾರ್ ಅಭಿಪ್ರಾಯವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಈ ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ಹಲವು ಸಮುದಾಯಗಳ ವಿರೋಧವಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಲಾಗಿದೆ. ಒಂದು ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಅವರು ಮೊದಲೇ ಈ ಪ್ರತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೈಗೆ ಸಿಕ್ಕಿದೆ, ಇಲ್ಲಿ ಲಿಂಗಾಯತ ಸಮುದಾಯದ ಅಂಕಿ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ, 1 ಮತ್ತೆ 2ನೇ ಸ್ಥಾನದಲ್ಲಿ ಇರಬೇಕಾದಂತಹ ನಮ್ಮನ್ನ 4 ಹಾಗೆ 6ನೇ ಸ್ಥಾನದಲ್ಲಿ ಇರಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಹಾಗೆ ಒಕ್ಕಲಿಗರಿಂದ ಡಿಕೆ ಶಿವಕುಮಾರ್ ಅವರು ಅಭಿಪ್ರಾಯವನ್ನ ಮಂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಒಕ್ಕಲಿಗ ಸಮುದಾಯದಿಂದ ಒಂದು ಸಭೆಯನ್ನ ಕರೆಯಲಾಯಿತು. ಆ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರೆಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯವನ್ನ ಮಂಡಿಸಲಾಯಿತು. ನೂತನವಾಗಿ ಜಾತಿ ಗಣತಿ ಮಾಡಬೇಕು, ಇಲ್ಲ ಅಂತಂದ್ರೆ ಜಾತಿ ಗಣತಿಯನ್ನು ಒಪ್ಪಿಗೆ ಸೂಚಿಸಬಾರದು ಅಂತ. ವರದಿಯಲ್ಲಿ ಅಂತಹ ತಪ್ಪೇನಿದೆ? ಇಡೀ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಅವೈಜ್ಞಾನಿಕವಾಗಿದೆ? ಹಲವು ಸಮುದಾಯಗಳ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1 ಯಾಕಿದ್ದಾರೆ? ವರದಿಯಲ್ಲಿ ಅಂತಹ ತಪ್ಪೇನಿದೆ? ಮುಸ್ಲಿಮರು, ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳುವಂತಹ ಮುಸ್ಲಿಮರಿಗೆ ಅಹಿಂದ ವರ್ಗದ ನಾಯಕ ಆಗಿರುವಂತಹ ಸಿದ್ದರಾಮಯ್ಯನವರು ಪ್ರಾಶಸ್ತ್ಯ ಕೊಟ್ಬಿಟ್ರ ಅನ್ನುವಂಥದ್ದು. ಇಡೀ ವರದಿ ಅವೈಜ್ಞಾನಿಕವಾಗಿದೆಯಾ? ಈ ಎಲ್ಲಾ ಆರೋಪಗಳಿಗೆ ಕೊನೆಗೂ ಉತ್ತರ ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ. ಹಾಗಾದ್ರೆ ಜಯಪ್ರಕಾಶ್ ಹೆಗಡೆ ಕೊಟ್ಟಂತ ಉತ್ತರ ಮಾತ್ರ ಶಾಕಿಂಗ್ ಆಗಿದೆ. ಏನ್ ಕೊಟ್ರು? 2014ರಲ್ಲಿ ಕಾಂತರಾಜು ಅವರನ್ನ ಹಿಂದುಳಿದ ಆಯೋಗಗಳ ವರದಿಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. 2015ರಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತ. ಅದಾದ ಮೇಲೆ ಜಯಪ್ರಕಾಶ್ ಹೆಗಡೆ ಈಗ ವರದಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು 2024 ಹಾಗೆ 15ರಲ್ಲಿ ಸಮೀಕ್ಷೆ ನಡೆಸಿದ್ದು ಹೇಗೆ ಎಂಬುದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಹೆಗಡೆ. ನೋಡಿ, ಪ್ರಮುಖವಾಗಿ ಜಯಪ್ರಕಾಶ್ ಹೆಗಡೆ ಅವರು ಏನಂತ ಹೇಳ್ತಾರೆ ಅಂದ್ರೆ, ಚರ್ಚೆ ಆಗ್ಲೇಬೇಕು, ಚರ್ಚೆ ಆದ್ರೆ ಮಾತ್ರ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. 2015ರಿಂದ 2024ರವರೆಗೂ ಕೂಡ ಈ ಸಮೀಕ್ಷೆಯನ್ನ ಏನ್ ಮಾಡಲಾಗಿತ್ತು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲಾ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ತರಬೇತಿಯನ್ನ ನೀಡಲಾಗಿತ್ತು. ಮನೆ ಮನೆಗೆ ತೆರಳಿ ಜನರ ಸಾಮಾಜಿಕ, ಆರ್ಥಿಕ ಹಾಗೆ ಶೈಕ್ಷಣಿಕ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಾಗಿತ್ತು. ತದನಂತರ ಇದನ್ನ ಗಣಕೀಕರಣ ಮಾಡಲಾಗಿದೆ. ಈ ದತ್ತಾಂಶಗಳ ಮೇಲೆ ನಾವು ತಜ್ಞರ ಸಮಿತಿಯನ್ನ ನೇಮಕ ಮಾಡಿ ಯಾವ ಸ್ಥಿತಿಗತಿ ಏನು ಎಂಬುದರ ಆಧಾರದ ಮೇಲೆ ಸಲಹೆಗಳ ಜೊತೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಜಾತಿ ಗಣತಿಯ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲೇ, ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ವರದಿ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹಿಂದೆ ಸರಿತಾರ? ಹೈಕಮಾಂಡ್ ಏನ್ ಹೇಳಬಹುದು? ಸ್ವಪಕ್ಷದಲ್ಲಿ ಯಾರ್ಯಾರಿಂದ ವಿರೋಧಗಳು ವ್ಯಕ್ತವಾಗಬಹುದು, ಯಾರ್ಯಾರಿಂದ ಪರ ಅಭಿಪ್ರಾಯಗಳು ವ್ಯಕ್ತವಾಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ನಿಂತಿರುವಂತದ್ದು. ಸೊ ಹಾಗಾಗಿ ಪರ ವಿರೋಧದ ಅಭಿಪ್ರಾಯದ ನಡುವೆ ಸಂಪುಟ ಸಭೆ ನಡೆಯಲಿದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂತರಾಜು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಪ್ರಕಾಶ್ ಹೆಗಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂತರಾಜು ಅವರ ವರದಿ ಸಿದ್ಧಪಡಿಸಿರುವಂತದ್ದು. 2014ರಲ್ಲಿ ಅವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. 2015ರಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 160ರಿಂದ 170 ಕೋಟಿ ವೆಚ್ಚದಲ್ಲಿ ಸರ್ಕಾರದಿಂದ ಈ ಜಾತಿ ಗಣತಿಯನ್ನ ಮಾಡಲಾಗುತ್ತೆ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಸಮುದಾಯ, ಲಿಂಗಾಯತ ಸಮುದಾಯ, ದಲಿತ ಸಮುದಾಯ, ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯ, ಇನ್ನಿತರ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟು ಜನ ಇದ್ದಾರೆ ಅನ್ನುವಂಥ ವರದಿಯನ್ನ 2024 ಹಾಗೆ 25ರ ಸಂದರ್ಭದಲ್ಲಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು 1932ರಲ್ಲಿ ಜಾತಿ ಗಣತಿ ಆಗಿತ್ತು, ಅದಾದ ನಂತರವಾಗಿ ಈ ಜನಗಣತಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾವ ಸಮುದಾಯ ಹೆಚ್ಚಿರುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯಲ್ಲಿ ತೋರಿಸುವಂತ, ಸಮೀಕ್ಷೆಯಲ್ಲಿ ತೋರಿಸುವಂತ ಆ ಒಂದು ಜಾತಿ ಗಣತಿ ಈ 10 ವರ್ಷದಲ್ಲಿ 2015ರಿಂದ 2024ರವರೆಗೂ ಕೂಡ ಇಲ್ಲಿವರೆಗೂ ಕೂಡ ಯಾಕೆ ಕಡಿಮೆನ ತೋರಿಸ್ತಾ ಇದೆ? ಇಲ್ಲಿ ಮುಸ್ಲಿಮರ ಆ ಒಂದು ಮೊದಲನೇ ಸ್ಥಾನ ಪಟ್ಟಿ ಕೊಟ್ಟಿರೋದು ಯಾಕೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಂತ. ಅದ್ರ ಜೊತೆಗೆ ಯಾಕಿದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಯಾವ ಮಾನದಂಡಗಳನ್ನ ಪಾಲನೆ ಮಾಡಿಲ್ಲ ಎಂಬುದನ್ನ ಹೇಳಿ ತಪ್ಪೇನಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿಚಾರವಾಗಿ ನಾವು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಅಂತ ಜಯಪ್ರಕಾಶ್ ಹೆಗಡೆ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಜಾತಿ ಗಣತಿ ಅನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ಒಂದು ಜಾತಿಯ ವಿಚಾರವಾಗಿ ಜ್ವಾಲೆಗಳು ಎದ್ದೇಳ್ತಾ ಇದೆ, ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ ಈಗ ಜಯಪ್ರಕಾಶ್ ಹೆಗಡೆ ಅವರು ಈ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಈಗ ಸ್ವಲ್ಪ ನೋಡಿ, ಕೆಲವೊಂದಿಷ್ಟು ಜನ ವಾಗ್ದಾಳಿ ಮಾಡಬಹುದು, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದು ನಮ್ಮ
ಮಾಹಿತಿಯನ್ನ ಕಲೆ ಹಾಕಿಲ್ಲ, ಜಾತಿ ವಿಚಾರವಾಗಿ ಹೇಳಿಲ್ಲ, ಹೇಗೆ ಇದನ್ನ ನಾವು ಒಪ್ಕೊಳ್ಬೇಕು ಅನ್ನುವ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಆಗ್ಬೇಕು ಅನ್ನುವ ವಿಚಾರವಾಗಿ ಅಧಿವೇಶನ ಕರೀತಾರೋ ಸಿದ್ದರಾಮಯ್ಯನವರು ಅಥವಾ ಯಾವ ರೀತಿ ಸಲಹೆ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಜಾತಿಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈಗ ಚರ್ಚೆ ಆಗ್ಲಿ, ವ್ಯತ್ಯಾಸ ಇರೋದು ಏನು ಅಂತ ಗೊತ್ತಾಗ್ಲಿ ಅನ್ನುವಂತ ವಿಚಾರ. ಹೊಸದಾಗಿ ಕರೀತಾರೆ, ಹೊಸದಾಗಿ ಜಾತಿಗಣತಿ ಮಾಡ್ಲಿ ಅನ್ನುವ ವಿಚಾರವಾಗಿ ಮತ್ತೆ ಸರ್ಕಾರದಿಂದ ಹಣವನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಆ ಹಣದ ಖರ್ಚನ್ನ ನಮ್ಮ ತಲೆ ಮೇಲೆ ಹಾಕುತ್ತೆ ಸರ್ಕಾರ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಇದರ ನಡುವೆ ಮತ್ತೆ ಜಾತಿಗಣತಿಯ ಹೊಸ ರೂಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನ ಎಡೆ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಜಾತಿಗಣತಿಯ ಜ್ವಾಲೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇವತ್ತು ವಿಶೇಷವಾದಂತ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಎಲ್ಲರೂ ವಿರೋಧಿಸ್ತಾ ಇರುವಂತದ್ದು ಈ ಜಾತಿಗಣತಿ ಅನ್ನೋದು ಅವೈಜ್ಞಾನಿಕ ಅಂತ. ಇದಕ್ಕೆ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕೆ ಅವೈಜ್ಞಾನಿಕವಾಗಿದೆ, ಯಾಕಿದು ವೈಜ್ಞಾನಿಕವಾಗಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಪ್ರಕಾಶ್ ಹೆಗಡೆ ಅವರು ಇನ್ನು ಯಾವೆಲ್ಲ ರೀತಿಯ ವಿಚಾರವನ್ನ ಜಾತಿಗಣತಿ ವಿಚಾರವಾಗಿ ಬಿಚ್ಚಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಮುಂದುವರಿತಾ ಇದ್ರೆ, ಇತ್ತ ಪ್ರಬಲ ಸಮುದಾಯಗಳು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಜಾತಿ ಗಣತಿ ವರದಿಯೇ ಸರಿಯಾಗಿ ನಡೆದಿಲ್ಲ, ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಮನೆ ಮನೆಗೆ ತೆರಳಿ ಇದನ್ನ ಜಾತಿ ಗಣತಿ ಮಾಡಿಲ್ಲ, ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಇದನ್ನ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಈಗಿರ್ತಕ್ಕಂಥ ಒಂದಿಷ್ಟು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದನ್ನ ವರದಿಯನ್ನು ಸಿದ್ಧಪಡಿಸಬಹುದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳ ಮುಖಾಂತರ ಅಥವಾ ದುಡ್ಡಿಗೋಸ್ಕರ ಅವರಿಗೆ ಮನಸ್ಸಿಗೆ ಬಂದಂತೆ ಅಲ್ಲಿ ಅವರ ಜಾತಿಗಳನ್ನಾಗಿರ್ಬೋದು, ಜನಸಂಖ್ಯೆಯನ್ನಾಗಿರ್ಬೋದು ಒಂದಿಷ್ಟು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವರದಿ ನಮಗೆ ಒಂದು ಕಡೆ ತೃಪ್ತಿ ತಂದಿಲ್ಲ, ಈ ವರದಿ ಸಂಪೂರ್ಣವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಪ್ರಬಲ ಸಮುದಾಯಗಳು ಮತ್ತೆ ಕೆಲವೊಂದಿಷ್ಟು ಉಪಜಾತಿಗಳಲ್ಲಿರ್ತಕ್ಕಂಥ ನಾಯಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರದಿಯೇ ಸರಿ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಮನೆ ಮನೆಗೆ ತೆರಳಿಲ್ಲ, ಈ ವರದಿ ಸಿದ್ಧಪಡಿಸಿಲ್ಲ ಅನ್ನುವಂಥ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಅದರಲ್ಲಿ ಏನು ತಪ್ಪಾಗಿದೆ, ಏನು ಅವೈಜ್ಞಾನಿಕವಾಗಿದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು, ಗಾಳಿಯಲ್ಲಿ ಗುಂಡಾರಿಸೋದು ಬೇಡ ಅನ್ನುವಂಥ ರೀತಿಯಲ್ಲೇ ಏನು ಹಿಂದುಳಿದ ಆಯೋಗದ ಅಧ್ಯಕ್ಷರ ಹಿಂದೆ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಇದೀಗ ಅವರು ಒಂದು ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ 2015ರಿಂದ 24ರ ಅವಧಿಯಲ್ಲಿ ಕಾಂತರಾಜು ಅವರು ವರದಿ ಕೊಟ್ಟ ಬಳಿಕ, ಅದಾದ ಬಳಿಕ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಆಯೋಗದ ಅಧ್ಯಕ್ಷರಾಗಿದ್ರು. ಅವರು ಇದನ್ನ ಅಂತಿಮವಾಗಿರ್ತಕ್ಕಂಥ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. 2014ರಲ್ಲಿ ಕೂಡ ಏನು ಜನಸಂಖ್ಯೆಯನ್ನು ಒಂದು ಜನಸಂಖ್ಯೆ ಗಣತಿಯನ್ನು ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭ ಅದರ ಆಧಾರದ ಅಡಿಯಲ್ಲಿ ಈ ಒಂದು ಜಾತಿ ಗಣತಿ ವರದಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಪ್ರಮುಖವಾಗಿ ಆರೋಪ ಇರುವಂತದ್ದು ಮನೆ ಮನೆಗೆ ಹೋಗಿ ತೆರಳಿ ಇದನ್ನ ಜಾತಿ ಗಣತಿ ಮಾಡಿಲ್ಲ ಅನ್ನುವಂಥದ್ದು. ಆದ್ರೆ ನಮ್ಮಲ್ಲಿ ಎಲ್ಲ ಕೂಡ ದಾಖಲೆಗಳಿದಾವೆ. ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಅವರ ಅಂಡರ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಮ್ಮ ಆಯೋಗ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು, ಯಾವ ರೀತಿಯಾಗಿ ಇದನ್ನ ಜಾತಿಯನ್ನ ಉಲ್ಲೇಖ ಮಾಡಬೇಕು, ಸರ್ವೆ ಮಾಡಬೇಕು ಅನ್ನುವಂಥದ್ದು. ಅದೆಲ್ಲವನ್ನು ಕೂಡ ಮಾಹಿತಿಯನ್ನ ಮನೆ ಮನೆಗೆ ಕೂಡ ತೆರಳಿ ಅದೆಲ್ಲ ದತ್ತಾಂಶಗಳು ಕೂಡ ನಮ್ಮಲ್ಲಿದ್ದಾವೆ. ಎಷ್ಟು ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಯಾವೆಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಅವೆಲ್ಲವೂ ಕೂಡ ನಮ್ಮ ಬಳಿ ದಾಖಲೆ ಇರ್ತಕ್ಕಂಥದ್ದು. ಮತ್ತೆ ಅದನ್ನ ಮತ್ತೆ ಗಣಕೀಕರಣ ಕೂಡ ಮಾಡಿ ಅದನ್ನ ಸಂಬಂಧಪಟ್ಟಂತ ಒಂದು ಖಾಸಗಿ ಒಂದು ಸಂಸ್ಥೆ ಕೂಡ ನಾವು ಅದನ್ನ ಗುತ್ತಿಗೆ ಆಧಾರದ ಮೇಲೆ ಕೂಡ ಕೊಟ್ಟಿದ್ವಿ. ಅದಾದ ಬಳಿಕ ನಾವೆಲ್ಲವನ್ನು ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಲ್ಲಿರ್ತಕ್ಕಂಥ ಮಾಹಿತಿ ಏನು ಅನ್ನುವಂಥದ್ದನ್ನು ಕೂಡ ಕಲೆ ಹಾಕಿ ಜಾತಿ ಗಣತಿ ವರದಿಯನ್ನು ಕೂಡ ನಾವು ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದನ್ನ ಯಾವ ರೀತಿ ಅನ್ನುವಂಥದ್ದನ್ನ ಪರ್ಟಿಕ್ಯುಲರ್ ಆಗಿ ಇವರು ಒಂದು ಮುಖ್ಯ ಇರ್ತಕ್ಕ ಅದರಲ್ಲಿ ಲೋಪದೋಷಗಳೇನು ಅನ್ನುವಂಥದ್ದನ್ನ ತೋರ್ಪಡಿಸಿದ್ರೆ ಇದು ಶಾಶ್ವತ ಹಿಂದುಳಿದ ಆಯೋಗ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡ್ತೇವೆ. ಇದು ಪ್ರಮುಖವಾಗಿ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿ, ಇದರಲ್ಲಿ ಇರ್ತಕ್ಕಂಥ ಪರ ವಿರೋಧಗಳೇನು ನಾಯಕರು ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಿ. ಅದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡೋಣ. ಇದು ಸಂಪೂರ್ಣವಾಗಿ ವರದಿಯೇ ಸರಿ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಜಯಪ್ರಕಾಶ್ ಹೆಗಡೆ ಅವರು ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ರೂಪ ಇಲ್ಲಿ ಜನಸಂಖ್ಯೆಯು ಕೂಡ ಇಲ್ಲಿ ಮಿಸ್
ಆಗಿದ್ದಾರೆ ಅನ್ನುವಂಥ, ಅಂದ್ರೆ ಕೆಲವಷ್ಟು ಜನಸಂಖ್ಯೆಯನ್ನೇ ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಅದ್ರ ಬಗ್ಗೆ ಕೂಡ ಜಯಪ್ರಕಾಶ್ ಹೆಗಡೆ ಅವರು ಹೇಳಿರ್ತಕ್ಕಂಥದ್ದು. ಸುಮಾರು 30 ಲಕ್ಷ ಜನಸಂಖ್ಯೆ ಇದರಿಂದ ಅದು ಅವರು ಉಲ್ಲೇಖ ಆಗಿಲ್ಲ ಅನ್ನುವಂಥ ಒಂದು ಆರೋಪಗಳು ಲೋಪಗಳು ಕೂಡ ಇರುವಂತದ್ದು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಇದಕ್ಕೆ ಆಯೋಗ ಹೊಣೆಯಲ್ಲ. ಯಾಕಂತಂದ್ರೆ ಇಲ್ಲಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರು ಜನಸಂಖ್ಯೆನ ಸರಿಯಾಗಿ ಹೇಳಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು, ಅಂದ್ರೆ ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ಗಳಿಗೆ ಅನುಮತಿ ಕೊಟ್ಟಿಲ್ಲ. ಮತ್ತೆ ಕೆಲವೊಂದಿಷ್ಟು ಜನರು ವಿದೇಶಕ್ಕೆ ಅವರ ಮಕ್ಕಳು ಏನು ಉದ್ಯೋಗಕ್ಕಾಗಿ ಹೋದಂತ ಸಂದರ್ಭದಲ್ಲಿ ಅವರ ಒಂದು ಲೆಕ್ಕವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಒಂದಿಷ್ಟು 30 ಲಕ್ಷ ಜನಸಂಖ್ಯೆ ಇಲ್ಲಿ ವ್ಯತ್ಯಾಸ ಆಗಿರಬಹುದು ಹೊರತು ಇನ್ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ. ಅದಕ್ಕೆ ಆಯೋಗದ ಯಾವುದೇ ರೀತಿ ತಪ್ಪಿಲ್ಲ, ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡೋಣ ಅನ್ನುವಂಥದ್ದನ್ನು ಕೂಡ ಜಯಪ್ರಕಾಶ್ ಹೆಗಡೆ ಅವರು ಸ್ಪಷ್ಟವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ರೂಪ ಇಲ್ಲಿ ಮುಸ್ಲಿಂ ಸಮುದಾಯವನ್ನು ಹೆಚ್ಚಾಗಿ ತೋರಿಸಿದ್ದಾರೆ ಅನ್ನುವಂಥದ್ದೇ ಪ್ರಬಲ ಸಮುದಾಯಗಳ ಒಂದು ವಾದವಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಂದಿಷ್ಟು ಉಪಜಾತಿಗಳಿದಾವೆ, ಅವನ್ನೆಲ್ಲವನ್ನು ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಹೋಲಿಕೆ ಮಾಡುವಂಥದ್ದು ಆಗೋದಿಲ್ಲ. ಯಾಕಂತಂದ್ರೆ ಮುಸ್ಲಿಮರಲ್ಲಿ ಕೂಡ ಕೆಲವಷ್ಟು ಉಪಜಾತಿಗಳು ಇರುವಂತಹ ಸಂದರ್ಭದಲ್ಲಿ ಅವರು ಅಲ್ಪಸಂಖ್ಯಾತರಿಗೆ ಅವರು ಬರ್ತಾರೆ. ಹಾಗಾಗಿ ಅವುಗಳನ್ನ ಒಟ್ಟಾರೆ ಅದನ್ನ ಹಿಂದೂ ಧರ್ಮ ಯಾವ ರೀತಿಯಾಗಿದೆ ಅದೇ ರೀತಿ ಮುಸ್ಲಿಂ ಧರ್ಮವನ್ನು ನಾವು ಉಲ್ಲೇಖಿಸಿ ನಾವು ಯಾವ ರೀತಿಯಾಗಿ ಅದನ್ನ ಪ್ರಮುಖವಾಗಿ ಉಲ್ಲೇಖಿಸ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಜಯಪ್ರಕಾಶ್ ಹೆಗಡೆ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಬೇರೆ ಬೇರೆ ಪ್ರಬಲ ಒಂದು ಸಮುದಾಯಗಳ ನಾಯಕರು ಹೇಳ್ತಾರೆ ನಮ್ಮ ಜನಸಂಖ್ಯೆ ಇಷ್ಟ ಆಗ್ಬೇಕಾಗಿತ್ತು, ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಇವ್ರು ಹೇಳುವಂತ ಪ್ರಕಾರ ಜನಸಂಖ್ಯೆ ಆದ್ರೆ ಇಡೀ ರಾಜ್ಯದ ಜನಸಂಖ್ಯೆ ಎಷ್ಟಾಗಬಹುದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಪ್ರಮುಖವಾಗಿರ್ತಕ್ಕಂಥ ಏನೆಲ್ಲ ಆರೋಪಗಳಿದಾವೆ ಆ ಎಲ್ಲಾ ಆರೋಪಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಪ್ರಬಲ ಸಮುದಾಯದ ನಾಯಕರು ಆ ಒಂದು ಸಮುದಾಯಗಳ ಮುಖಂಡರು ಹೇಳ್ತಕ್ಕಂಥದ್ದು ಇದರಲ್ಲಿ ಸಂಪೂರ್ಣವಾಗಿದ್ದ ಲೋಪದೋಷಗಳಿದಾವೆ ಅನ್ನುವಂಥದ್ದು. ಆದ್ರೆ ಇದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಆ ಲೋಪದೋಷಗಳು ಏನು ಅನ್ನುವಂಥದ್ದನ್ನ ಪರ್ಟಿಕ್ಯುಲರ್ ಹೇಳಿ ಅದನ್ನ ನಾವು ಸರಿಪಡಿಸುವಂತ ಪ್ರಯತ್ನ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ, ಆಯೋಗಕ್ಕೂ ಕೂಡ ಅವಕಾಶ ಇದೆ ಅನ್ನುವಂತ ಮಾತನ್ನು ಕೂಡ ಜಯಪ್ರಕಾಶ್ ಹೆಗಡೆ ಅವರು ಹೇಳಿರುವಂತದ್ದು. ರೂಪ ಎಸ್, ಪ್ರಮುಖವಾಗಿ ನೋಡಿ ಒಂದು ಕಡೆ ಈಗ ಬಸವರಾಜ್ ಇವತ್ತು ವಿಶೇಷವಾದಂತ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಸಿದ್ದರಾಮಯ್ಯನವರು ಪ್ರತಿಯೊಬ್ಬರ ಸಲಹೆಯನ್ನ ಕೂಡ ಕೇಳೋದಕ್ಕೆ ರೆಡಿ ಇದ್ದಾರೆ. ಅದರ ಜೊತೆಗೆ ಸಾರ್ವಜನಿಕವಾಗಿ ಕೂಡ ಚರ್ಚೆ ಆಗಬೇಕಾಗಿದೆ. ಪಕ್ಷದಲ್ಲಿರುವಂತಹ ಹೊಡೆದಾಟ ಕೇವಲ ರಾಜಕೀಯವಾಗಿದ್ರು ಕೂಡ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರ ಅನ್ನೋದಕ್ಕೆ ಮನ್ನಣೆ ಇಲ್ಲ. ಆದ್ರೂ ನಮ್ಮ ಜಾತಿ ನಮ್ಮ ಸಮುದಾಯ ಅಂತ ಬಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗೇ ಆಗ್ತಾರೆ. ಸೊ ಎಲ್ಲೋ ಒಂದು ಕಡೆ ವಿಶೇಷವಾದಂತ ಅಧಿವೇಶನದ ವಿಚಾರವಾಗಿ ಕೂಡ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಿದ್ದಾರೆ. ಕೊನೆಯ ಸಲಹೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇದೇ ಇರಬಹುದಾ ಅಥವಾ ಏನಾಗಬಹುದು ಅನ್ನೋದು ಪ್ರಶ್ನೆ ಇದೆ. ರೂಪ ಖಂಡಿತವಾಗ್ಲೂ ಕೂಡ ಈ ಒಂದು ಜಾತಿಗಂಟೆ ಒಂದು ಅನುಷ್ಠಾನಕ್ಕೆ ಪರ ವಿರೋಧಗಳು ಕೂಡ ತಮ್ಮ ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳು ಎದ್ದಂಥ ಸಂದರ್ಭದಲ್ಲಿ ಇದು CM ಸಿದ್ದರಾಮಯ್ಯರಿಗೂ ಕೂಡ ಒಂದಿಷ್ಟು ಸಂಕಷ್ಟ ಅಂತಾನು ಹೇಳ್ಬೋದು. ಮತ್ತೆ ಆ ಸಮುದಾಯಗಳ ಸಚಿವರು ಕೂಡ ಒಂದು ಕಡೆ ಪಕ್ಷದ ಹೈಕಮಾಂಡ್ ನಾಯಕರ ನಿಲುವು ಕೂಡ ನೋಡಬೇಕಾಗುತ್ತೆ, ಪಕ್ಷವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆ ಸಮುದಾಯದ ಒಂದು ಬೆಂಬಲವೂ ಕೂಡ ಅವರಿಗೆ ಇರಬೇಕಾಗುತ್ತೆ. ಸಮುದಾಯದ ಪ್ರಮುಖ ನಾಯಕರು ಕೂಡ ಅವರಿಗೆ ಕೂಡ ಹೇಳಿರ್ತಕ್ಕಂಥದ್ದು ಇದರ ಬಗ್ಗೆ ನೀವು ವಿರೋಧನ ವ್ಯಕ್ತಪಡಿಸಲೇಬೇಕು, ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ನೀವು ತಡೆಗಟ್ಟಬೇಕು, ಇಲ್ಲ ಅಂತಂದ್ರೆ ಮುಂಬರ್ತಕ್ಕಂಥ ಚುನಾವಣಾ ಸಂದರ್ಭದಲ್ಲಿ ಸಮುದಾಯ ನಿಮ್ಮ ಪರ ನಿಲ್ಲೋದಿಲ್ಲ ಅನ್ನುವಂತಹ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಸಚಿವರು ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಂದಿಷ್ಟು ಪ್ರಮುಖವಾಗಿ ಅವರಿಗೂ ಕೂಡ ಇದು ಉರುಳಾಗಬಾರ್ದು. ಒಂದ್ ಕಡೆ ಪಕ್ಷಕ್ಕೂ ಕೂಡ ನಾವು ಅವರ ಹೇಳಿದಂತ ಸೂಚನೆಗೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥದ್ದು ತೋರ್ಪಡಿಸಬೇಕು, ಇತ್ತ ಸಮುದಾಯವನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು, ನಿಮ್ಮ ಅಭಿಪ್ರಾಯ ಕೂಡ ನಮ್ಮ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನು ಕೂಡ ಅವರ ಪರ ಕೂಡ ಇದ್ದೇವೆ ಅನ್ನುವಂಥದ್ದನ್ನ ತೋರ್ಪಡಿಸೋಕು. ಹಾಗಾದ್ರೆ ಇದಕ್ಕೆ ಉಪಾಯ ಏನು ಅನ್ನುವಂಥದ್ದನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ಹಲವಾರು ಸಚಿವರು ಕೂಡ ಇದನ್ನ ಒಂದಿಷ್ಟು ಚರ್ಚೆ ನಡೆಸಿ ಇದ್ರ ಬಗ್ಗೆ ವಿಪಕ್ಷಗಳು ಏನಾದ್ರೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಇದು ನಮಗೆ ನೆಗೆಟಿವ್ ಆಗುವಂತಹ ಸಾಧ್ಯತೆ ಇದೆ. ಸರ್ಕಾರಕ್ಕೂ ಕೂಡ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಇಲ್ಲಿ ಪ್ರಬಲ ಸಮುದಾಯಗಳು ಮತಗಳ ಕೈ ಬಿಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೆ ಏನಾದ್ರೂ ಒಂದು ಉಪಾಯ ಕಂಡುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಚಿವರು CM ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಮನವಿಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಉಪಾಯ ವಿಶೇಷ ಅಧಿವೇಶನ ಕರಿಬೇಕು ಅನ್ನುವಂಥದ್ದು. ಇದರಲ್ಲಿ ವಿರೋಧ ಪಕ್ಷದವರು ಇರ್ತಾರೆ, ತಮ್ಮ ಪಕ್ಷದವರು ಆಡಳಿತಾರೂಢ ಪಕ್ಷದವರು ಇರ್ತಾರೆ. ಅಲ್ಲಿ ಪರ ವಿರೋಧಗಳ ಚರ್ಚೆ ಆದಂತ ಸಂದರ್ಭದಲ್ಲಿ ಅದು ಸಾರ್ವಜನಿಕವಾಗಿ ವಿಚಾರಗಳು ಚರ್ಚೆ ಆಗುತ್ತೆ. ಅದರಲ್ಲಿ ಪರ ಯಾರಿದ್ದಾರೆ ವಿರೋಧ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಜನರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು ಇದಕ್ಕೆ ಸಮಗ್ರವಾಗಿ ಇನ್ನೂ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿ ರಚನೆ ಮಾಡಬೇಕು ಅನ್ನುವಂಥದ್ದು. ಹೀಗೆ ಹಲವಾರು ಉಪಾಯಗಳನ್ನ ತಂದುಕೊಂಡಿರ್ತಕ್ಕಂಥ ಸಚಿವರು ಅದಕ್ಕೆ CM ಸಿದ್ದರಾಮಯ್ಯವರು ಓಕೆ ಅಂತಾರ ಅಥವಾ ಅನುಷ್ಠಾನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರ ಕೈಗೊಳ್ತಾರಾ ಅನ್ನುವಂಥದ್ದು ಸದ್ಯಕ್ಕೀಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೂಪ